ಇನ್ನು ಈಗಾಗಲೇ ಹೇಳಿದಾಗೆ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಹಾಗೂ ಅವರ ಪತ್ನಿಯ ಜಗಳ ಮತ್ತೆಗೆ ಬೀದಿಗೆ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡೋದಕ್ಕೆ ಸ್ವತಃ ಮಾಜಿ ಶಾಸಕರಾದಂಥ ಎಂಪಿ ಕುಮಾರಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಕುಮಾರಸ್ವಾಮಿ ಅವರೇ. ನಮಸ್ತೆ ಮೇಡಮ್. ಈಗ ನಿನ್ನೆ ರಾತ್ರಿ ಮತ್ತೆ ನಿಮ್ಮ ನಡುವೆ ಜಗಳ ಆಗಿದೆ. ನಿಮ್ಮ ಪತ್ನಿಯನ್ನ ನೀವು ಹೊರ ಹಾಕಿದ್ದಾರೆ ಅಂತ ಹೇಳಿ ಅವರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಿಮ್ಮ ಪತ್ನಿ ಸವಿತಾ ಅವರು ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾಕೆ ಮತ್ತೆ ಜಗಳ ಆಗಿರುವಂತದ್ದು? ಮೇಡಮ್ ನಾವು ಅವಳು ನಾವು ಒಂದ್ ತಿಂಗಳಿಂದ ಎಲ್ಲ ಪ್ರಮುಖರು ಎಲ್ಲ ಹಿತೈಷಿಗಳೆಲ್ಲ ಒಂದು ರಾಜಿ ಮಾಡಿ ಒಂದ್ ತಿಂಗಳಿಂದ ನಾವು ಒಟ್ಟಿಗಿದ್ದೀವಿ. ಆಮೇಲೆ ಅವ್ರಿಗೆ ಅವ್ರ 20 ದಿನ ರಜಾ ಹಾಕಿದ್ರು. ರಜಾ ನಿನ್ನೆಗೆ ಶನಿವಾರಕ್ಕೆ ಮುಗಿದಿದೆ. ನನ್ನ ಸೋಮವಾರದಿಂದ ರಜಾ ನಾನು ಎಕ್ಸ್ಟೆಂಡ್ ಮಾಡಕ್ ಆಗಲ್ಲ, ನೀವು ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡ್ತಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಆಯ್ತು ಇವತ್ತಿಂದ ಡ್ಯೂಟಿಗೆ ಹೋಗ್ತೀನಿ. ನಾನೇ ಅವ್ರ ಊರಿಗೆ ತಗೊಂಡೇ ಬಿಟ್ಟು ಬಂದಿನಿ ಮನೆಗೆ. ಗೌರವಯುತವಾಗಿ ನನ್ನ ಕಾರಿನಲ್ಲೇ ಅವ್ರನ್ನ ತಗೊಂಡೇ ಬಿಟ್ಟು ಬಂದಿದ್ದೀನಿ. ಮತ್ತೆ ನಾನು ನಮ್ಮ ಅಕ್ಕನ ಮನೆ ಅಲ್ಲಿಗೆ ರಾತ್ರಿ ಊಟ ಮಾಡ್ಕೊಂಡ್ ಬರೋದೇ ಇರುತ್ತೆ. ಅವ್ಳು ನನಗಿಂತ ಮೊದ್ಲೇ ಬಂದು ಇಲ್ಲಿ ಧರಣಿ ಕೂತಾಳೆ. ಅಂದ್ರೆ ಈಗ ಅವರು ಬಂದಿರೋದು ಜಗಳ ಆಗಿರೋದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರೆ? ಜಗಳ ನಾವು ಮಾಡಿ ಅಲ್ಲ ಮ್ಯಾಮ್, ಯಾವತ್ತೂ ಮಾಡಿಲ್ಲ. ಈಗ ಅವ್ರು ಹೇಳ್ತಿದ್ದಾರೆ, ನಿಮ್ಮ ಹೆಂಡತಿ ಏನ್ ಹೇಳ್ತಿದ್ದಾರೆ, ಮತ್ತೆ ಜಗಳ ಆಗ್ತಿದೆ ನಮ್ಮ ಮಧ್ಯ, ಅವರು ನನಗೆ ಅಫೇರ್ಸ್ ಇದೆ, ಅದ್ರ ವಿಚಾರವಾಗಿ ನೀನು ಪ್ರಶ್ನೆ ಮಾಡಬಾರ್ದು, ಅದು ನನ್ನ ವೀಕ್ನೆಸ್, ಅದನ್ನ ಕೇಳಬಾರ್ದು, ನೀನು ಇರೋದಾದ್ರೆ ಜೊತೆಗಿರ್ಬೋದು ಅಂತ ಹೇಳ್ತಿದ್ದಾರೆ. ನನಗೆ ಆಗ್ತಿಲ್ಲ ಅಂತ ಹೇಳಿ ಅವರು ಆ ರೀತಿ ಧರಣಿ ಕೂತಿದ್ದಾರೆ. ಮತ್ತೆ ಮೇಡಮ್ ಒಂದ್ ವಿಷಯ ಅವ್ರು ಹೇಳೋದು, ನೀವು ನನಗೆ ಈಗ ನಿಮ್ಮಿರೋ ಆಸ್ತಿ ಎಲ್ಲಾನು HSR ಮನೆ ಎಲ್ಲಾನು ಕೂಡ ನೀವು ಜಂಟಿ ಖಾತೆ ಮಾಡಿ ಅಂತ ಅವ್ರದ್ದು ಆತ ಮೇಡಮ್. ಜಂಟಿ ಖಾತೆ ನನ್ನ ಹೆಸರಿಗೆ ಮಾಡ್ಬೇಕು, ನಿಮ್ಮಿರೋ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಅವ್ರು ಒತ್ತಾಯ ಮಾಡ್ತಾರೆ ಮೇಡಮ್. ಅದನ್ನ ಈಗ ಮಾಡಕ್ಕಾಗತ್ತೆ ಮೇಡಮ್? ನಾನು ಅವಳೇ ನನ್ನ ಮೇಲೆ ಹಲ್ಲೆ ಮಾಡಿದಾಳೆ, ಏನಾರ ಒಂದು ತಿರುಗಿ ಹೊಡೆದ್ರೆ ಅವ್ನು ಕಂಪ್ಲೇಂಟ್ ಕೊಡ್ಬೇಕಂತ ಬಹಳ ಪ್ರಯತ್ನ ಮಾಡಿದಾಳೆ. ಅಂದ್ರೆ ಈಗ ಆಸ್ತಿಗೋಸ್ಕರವಾಗಿ ಅವರು ಜಗಳ ತೆಗೆದಿರೋದು ಬೇರೆ ರಾಜಕೀಯ ಕಾರಣಗಳಿದೆ ಅಂತ ಹೇಳ್ತೀರಾ, ಅಥವಾ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಮೊದಲನೇದಾಗಿ ಆಸ್ತಿಯಾಗಿ ಜಗಳ ತೆಗೆದಿರೋದು, ಜಂಟಿ ಖಾತೆ ಮಾಡಿ ಅಂತ. ಇನ್ನು ಎರಡನೇದೇನು ಅಂದ್ರೆ ಅವ್ರ ಹಿಂದೆ ಅವ್ರಿಗೆ ಬಹಳ ಜನ ಕುಮ್ಮಕ್ ಕೊಡ್ತಿದ್ದಾರೆ, ಅವರಿಗೆ ರಾಜಕೀಯ ತೇಜವಾದಿ ಮಾಡೋದಿಲ್ಲ ಅಂತ ಹೇಳಿ ಎಲ್ಲಾ ರಾಜಕೀಯ ಅವ್ರಿಗೆ ಕುಮ್ಮಕ್ ಕೊಡ್ತಾರೆ. ನಂಗೆ ಗೊತ್ತಾಗಿದೆ. ಈಗ ಎಲ್ಲಿದ್ದೀರಾ? ಆ ಮನೆಯಲ್ಲೇ ಇದ್ದೀರಾ ಕುಮಾರಸ್ವಾಮಿ? ಎಲ್ಲಿದ್ದೀರಾ ನೀವು? ಇಲ್ಲ, ನಾನು ಮೂಡಿಗೆರೆಗೆ ಹೋಗ್ತಾ ಇದ್ದೀನಿ. ಈಗ ಅವರನ್ನ ಮತ್ತೆ ಭೇಟಿಯಾಗಿ ಮತ್ತೆ ರಾಜಿ ಆಗೋದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವರು ನಾನು ಮತ್ತೆ ರಾಜಿ ಆಗ್ಬೇಕು, ನಾನು ಅವ್ರ ಜೊತೆಲೇ ಇರ್ಬೇಕು, ನನಗೆ ನೀವು ಬೇಕು ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ ಮೇಡಮ್, ನಾನೇ ಡೈವರ್ಸ್ ಕೊಡ್ತೀನಿ. ನಾನೇ ಯಾಕೆ ಗೊತ್ತಾ ಮೇಡಮ್, ಎಷ್ಟು ಜಗಳ ಮೇಡಮ್. ಬರೀ ನಮ್ಮ ಸಂಸಾರ ಟಿವಿಲಿ ಪೊಲಿಟಿಷನ್ ಎಲ್ಲ ಆಯ್ತು. ಮದುವೆ ಆಗಿದ್ ಪ್ರಾರಂಭದಿಂದ ನಮ್ಮ ಸಂಸಾರ ಟಿವಿಲಿ ಪೊಲಿಟಿಷನ್ ಎಲ್ಲ ಆಯ್ತು. ನಮ್ಗೆ ನಾವು ಮನೆ ಒಳಗೆ ಒಂದಿನ ನೆಮ್ಮದಿ ಅವಳು ಇಲ್ಲ, ನಾನು ಇಲ್ಲ. ಬೇಡ ಮೇಡಮ್, ಯಾಕೆ? ಓಕೆ. ಇನ್ನು ಅವರು ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟ್ ಏನಿದೆ, ಅದು ಮನೆ ಇರ್ಬೋದು, ಅದನ್ನ ಬರ್ಸ್ಕೊಡಿ ಅಂತ ಕೇಳ್ತಿದ್ದಾರೆ ಅನ್ನೋದನ್ನ ಕೇಳ್ಪಟ್ವಿ. ಹೌದಾ? ಹೌದು ಕೇಳ್ತಿದೆ. ನಮಗೆ ಸ್ವಲ್ಪ ಮೇಡಮ್ 10 ಎಕರೆ ಇರ್ಬೋದು ಅಷ್ಟೇ, ಅದನ್ನ ಜಂಟಿ ಖಾತೆ ಮಾಡಿ ಅಂತ, HSR ಮನೆ ಜಂಟಿ ಖಾತೆ ಮಾಡಿ ಅಂತ ಅವ್ರದ್ದು ಹಠ. ಬಟ್ ಈಗ ಅವರು ಹೇಳುವಾಗ ನಾನು ಧರಣಿ ಕೂತಿರೋದು, ನನ್ನ ಗಂಡನಿಗೆ ಅಫೇರ್ಸ್ ಇದೆ, ಅದನ್ನ ಬೇಡ ಅಂತ ಹೇಳಿದೆ, ಅದಕ್ಕೋಸ್ಕರ ಅವರು ಇದನ್ನ ಅನುಸರಿಸ್ಕೊಂಡು ಜೊತೆಲಿರೋದೇ ಅದ್ರ ಇಲ್ಲಾಂದ್ರೆ ಹೋಗು ಅಂತ ಆಚೆ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನೀವೇನ್ ಹೇಳ್ತೀರಾ ಕುಮಾರಸ್ವಾಮಿ ಅವರು? ಮೇಡಮ್, ಧರ್ಮಸ್ಥಳದ ಅವರು ಪ್ರಮಾಣ ಮಾತಿ, ಮಂಜುನಾಥನ ಮುಂದೆ ಪ್ರಮಾಣ ಮಾತಿ ಇಬ್ರು ಒಟ್ಟಾಗಿ ಹೋಗಿ ಅಂತ ಹೇಳಿ ಕಳ್ಸಿದಾರೆ ಮೇಡಮ್. ಅದೆಲ್ಲ ಅವ್ರು ಹೇಳ್ದಂಗೆ ಕೇಳಿದೀನಿ. ಅವ್ಳ ಮಾತು ಯಾವ್ದನ್ನು ಮೀರಿಲ್ಲ. ಅವ್ರು ತುಂಬಾ ಅನುಮಾನ. ಏನು ಮಾಡೋದು ಮೇಡಮ್? ತುಂಬಾ ಅನುಮಾನ ಆದ್ರೆ ಏನ್ ಮಾಡೋದು ಮೇಡಮ್? ನಾವು ಸಾರ್ವಜನಿಕ ಜೀವನದಾಗ ಇರೋದು 5 ಗಂಟೆಗೆ 4:15 ಮನೆಗೆ ಬರ್ಬೇಕಂದ್ರೆ ನಾನು ರಾಜಕೀಯ ಬರಕತ್ತೆ ಮೇಡಮ್. ಅಂದ್ರೆ ಅವ್ರು ಹೊರಟಿದ್ರ ಬಗ್ಗೆನೇ ಗೊತ್ತಿಲ್ವಾ ನಿಮ್ಗೆ? ಅವ್ರು ಬಂದಿರೋದೇ ನನಗೆ ಗೊತ್ತಿಲ್ಲ. ನಾನು ನನ್ನ ಪಾಡಿನ ಇದ್ದೀನಿ ಮನೆಗೆ, ನಾನೇ ಗೌರವ ತಗೊಂಡು ಅವ್ರ ಮನೆಗೆ ಬಿಟ್ಟು ಬಂದಿನಿ. ತಮ್ಮ ಹೇಳಿದೆ, ನಮ್ಮ ಅಕ್ಕನ ಸ್ವಲ್ಪ ಕೌನ್ಸಿಲ್ ಮಾಡ್ತೀನಿ, ನಮ್ಮ ಅಕ್ಕ ದುರ್ಗ ಸ್ವಲ್ಪ ಕೌನ್ಸಿಲ್ ಮಾಡ್ತೀನಿ ನಾನೇ, ಸ್ವಲ್ಪ ನೀವು ಹೋಗಿರೋದು 2 ದಿನ ನಿಮ್ಮ ಕಡೆ ನಮ್ಮ ಕಡೆ ಸೇರಿ ಒಂದು ಒಳ್ಳೆ ಯಾವಾಗಲೂ ಪೊಲಿಟಿಷನ್ ಟಿವಿ ಹೋಗ್ಬಾರ್ದು ಅಂತ ಹೇಳ್ತೀನಿ ಅಂತ ತಮ್ಮನೇನೆ ಹೇಳಿದ್ದ. ಈಗ ಅವರ ನಿಮ್ಮ ಪತ್ನಿ ಸವಿತಾ ಏನಿದ್ದಾರೆ, ಅವ್ರ ಮನೆಯವರು ಇದಕ್ಕೆ ಪರವಾಗಿ ನಿಂತಿದ್ದಾರಾ ಹೇಗೆ? ಅಂದ್ರೆ ಈಗ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರಾ ಅಥವಾ ಅವ್ರ ಮಗಳಿಗೆ ಸಪೋರ್ಟ್ ಮಾಡ್ತಿದ್ದಾರಾ? ಇಲ್ಲ, ನಮ್ಗೆ ಅವಳೇ ನಮ್ ಪ್ರಾಣ. ಅವಳಿಗೆ ತೊಂದ್ರೆ ನಮ್ಗೆಲ್ಲ ಬಹಳ ನೋವು ಆಗತ್ತದ್ರಿಂದ ನಾವು ಅವ್ರು ಸುಳ್ಳು ಹೇಳ್ತಾಳೆ, ನಿಜ ಹೇಳ್ತಾಳೆ ಗೊತ್ತಿಲ್ಲ, ನಮ್ಗೆ ಅವಳ ಬಗ್ಗೆ ತುಂಬಾ ಪ್ರಾಣ. ಅದಕ್ಕೆ ನೋಡಿ, ಆ ಕಾರಣಕ್ಕಾಗಿ ನಾನು ನಿಮ್ಮನ್ನ ಗೌರವ ತಂದಲ್ಲಿ ಬಿಟ್ಟಿದ್ದೀನಿ. ಏನ್ ಅನ್ಯತಾ ಮತ್ತೆ ಬೇರೆ ತರ ಏನಿಲ್ಲ ಅಂತ ನಾನು ಹೇಳಿದೀನಿ. ಈಗ ಅವರು ಮತ್ತೆ ಸರಿ ಹೋಗಿ, ನೀವು ರಾಜ್ಯ ಪಂಚಾಯತಿಯಾಗಿ ನೀವು ಹೇಳಿದ್ರಿ, ಇಬ್ರು ಮನೆಯವರು ಕೂತು ಮಾತಾಡಿ ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ಅಂತ ಹೇಳಿದ್ರಿ. ಈಗ ಮತ್ತೆ ಆ ರೀತಿ ಒಂದಾಗೋ ಸಾಧ್ಯತೆ ಇದೆಯಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಕುಮಾರಸ್ವಾಮಿ ಅವರು? ಮೇಡಮ್, ನಾನು ಬಹುಶಃ ನೀವು ಇದೇ ಫಸ್ಟ್ ಅಂತ ನೋಡ್ರಿ, ನಾನು ಬಹಳ ಹೊಂದಾಣಿಕೆ ಸ್ವಭಾವದನು. ಅವ್ರಿಗೆ ಅದು ಅವ್ರ ಮೈಂಡಿನ ನಂಗೆ ಸೆಟ್ ಆಗದೇ ಇಲ್ಲ. ಬಹಳ ಕಷ್ಟದಲ್ಲಿದ್ದೀನಿ. ನೋಡೋದು ಹೆಂಗಾಗತ್ತೆ ಮೇಡಮ್, ಮುಂದೆ ಏನಾಗ್ತದೆ ನೋಡೋಣ. ಅಂದ್ರೆ ಈಗ ಸರಿ ಹೋಗ್ಬೇಕಂತ ಅನಿಸ್ತಾನೆ ಇಲ್ವಾ ನಿಮ್ಗೆ ಕುಮಾರಸ್ವಾಮಿ ಅವರೇ? ಆತರ ಇದೆ. ಅವ್ರ ಹೊಂದ್ಕೆ ನೋಡ್ಬೇಕನ್ನೋ ಆಸೆ ಇದೆ. ಮತ್ತೆ ನಮ್ಗೆ ವಯಸ್ಸಾಯ್ತು ಇನ್ನೇನು. ಆದ್ರೆ ಅವ್ರು ಯಾಕೋ ಆಸ್ತಿ ಬರೆಯಕ್ ಆಗಲ್ಲ ಮೇಡಮ್. ಆಸ್ತಿ ನಾನು ಬರೆಯಕ್ ಆಗದೆ.
ಆದ್ರೆ ಅವರು ನಿಮ್ಮ ಹೆಂಡತಿ ಬೇಕು, ಕುಮಾರಸ್ವಾಮಿ ಅವರೇ ಬೇಕಂತ ಹೇಳ್ತಿದಾರಲ್ಲ, ಅವ್ರ ಜೊತೆ ಹೋಗ್ತೀನಿ ಅನುಸರಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ರೀತಿ ನಡ್ಕೊಳ್ತಿದಾರ? ಏನಾಗ್ತಿದೆ ನಿಮ್ಮ ಮಧ್ಯ? ಆಸ್ತಿ ವಿಚಾರಕ್ಕೆ ರಂಪ ಆಗ್ತಿರೋದ ಅಥವಾ ಅವ್ರು ಹೇಳ್ದಂಗೆ ಅನೈತಿಕ ಸಂಬಂಧ ವಿಚಾರವಾಗಿ ಜಗಳ ಆಗ್ತಿದೆಯಾ? ಏನಾಗ್ತಿದೆ? ಮೇಡಮ್, ನಾನೊಬ್ಬ ಪಬ್ಲಿಕ್ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಅದನ್ನೇ ಮಾಡಿದ್ರೆ ಜನನು ಸಹಿಸಲ್ಲ, ಅದೆಲ್ಲ ಸುಳ್ಳು. ಅವಳಿಗೆ ಸುಮ್ಮನೆ ಯಾರೋ ಹೇಳ್ಕೊಡೋದಷ್ಟೇ ಬಿಟ್ರೆ, ನನಗೂ 2 ಬಾರಿ ML ಆಗಿದ್ದೀನಿ, ನನಗೂ ಸ್ವಲ್ಪ ಗೌರವ ಗಳಿಸಿದ್ದೀನಿ. ಇವ್ರು ಸುಳ್ಳು ಹೇಳ್ತಾರೆ, ನನ್ನೆಲ್ಲ ಸುಳ್ಳು ಹೇಳ್ತಿರೋದಲ್ಲ. ನಾನು ಯಾರ ಮನೆಗೆ ಹೋಗಲ್ಲ, ಯಾರ ಮನೆ ಒಳಗೆ ಹೋಗಲ್ಲ. ಅವ್ರ ಬೀದಿಲಿ ನಿಂತು ಮಾತಾಡಿ ಬರ್ಕೊಂಡು ಯಾರು ಒಳಗೆ ಹೋಗಲ್ಲ. ತಪ್ಪು ತಿಳ್ಕೊಂಡಿದ್ದಾರೆ. ನಮ್ಮ ಆಸ್ತಿಗಾಗಿ ಪ್ರಮುಖ ಜಗಳ ಆಸ್ತಿ ಕೊಡಿ ಅಂತ, ಆಸ್ತಿ ಜಂಟಿ ಖಾತೆ ಮಾಡಿ ಅಂತ. ಓಕೆ 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 ಕುಮಾರಸ್ವಾಮಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಇದು ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರ ಮಾತುಗಳು. ಅವರ ಹೆಂಡತಿ ಸವಿತಾ ಏನು ನಿನ್ನೆ ರಾತ್ರಿಯಿಂದ ಅವರ ಮನೆ ಮುಂಭಾಗದಲ್ಲಿ, HSR ಲೇಔಟ್ನ ಮನೆ ಮುಂಭಾಗದಲ್ಲಿ ಧರಣಿ ಕೂತಿದ್ದಾರೆ, ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಅನ್ನೋ ಒಂದು ಮಾತನ್ನ ಸವಿತಾ ಅವರು ಹೇಳಿದ್ರು. ಆದರೆ ಅದನ್ನ ಸಂಪೂರ್ಣವಾಗಿ ಅವರ ಪತಿ ಮಾಜಿ ಶಾಸಕ MP ಕುಮಾರಸ್ವಾಮಿ ಅದನ್ನ ತಳ್ಳಹಾಕ್ತಾರೆ. ಆ ರೀತಿ ಆಗೇ ಇಲ್ಲ, ಅವ್ರ ಊರಿಗೆ ಹೋಗೋದಕ್ಕೆ ನಾನೇ ಬಿಟ್ಟು ಬಂದಿದ್ದೆ, 2 ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಲೀವ್ ಅಂತ ಕೇಳಿದ್ದೆ, ಆದರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ದಿಢೀರ್ ಅಂತ ಬಂದ್ರು. ಹೀಗಾಗಿ ಅವರು ಬರೋದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ರಾತ್ರೋರಾತ್ರಿ 4:15 ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಬಂದಿದ್ದಾರೆ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಈ ರೀತಿ ಅನವಶ್ಯಕವಾಗಿ ನನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಪತ್ನಿ ಸವಿತಾ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಜೊತೆಗೆ ಆಸ್ತಿಯ ವಿಚಾರವನ್ನ ಜಂಟಿ ಖಾತೆ ಮಾಡಿಕೊಡುವಂತ, ಆಸ್ತಿ ವಿಚಾರವಾಗಿ ರಗಳೆ ತೆಗಿತಿರೋದು ಅಂತ ಹೇಳ್ತಿದ್ದಾರೆ.